ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುತ್ತೀರಿ, ಅವುಗಳನ್ನು ಬೆಚ್ಚಿ ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬಂದಿದೆ. 21ನೇ ಅಧ್ಯಾಯ 6ನೇ ವಚನ ನೋಡುವಾಗ ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಮರಿಯನ್ನು ತಂದು ಇದ್ದಾರೆ. 21ನೇ ಅಧ್ಯಾಯ 2ನೇ ವಚನದಲ್ಲಿ ಯೇಸು ಸ್ವಾಮಿಯವರಿಗೆ ಸಿಂಪಲ್ ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾರೆ. ಹೋಗಿ ನೀವು ನಿಮ್ಮ ಎದುರಿಗಿರ್ತಕ್ಕಂಥ ಹಳ್ಳಿಗೆ ಹೋಗಿ ಕತ್ತಿಯನ್ನು ತೆಗೆದುಕೊಂಡು ಬನ್ನಿ ಅಂತ. ಶಿಷ್ಯರು ಯಾವ ಪ್ರಶ್ನೆಯನ್ನ ತಿರುಗಿ ಮಾಡಿ ಯಾಕೆ ಯೇಸು ಸ್ವಾಮಿ ಕೊಟ್ಟಂತಹ ಇನ್ಸ್ಟ್ರಕ್ಷನ್ಗಳನ್ನ ಬ್ಲೈಂಡ್ ಆಗಿ ಒಬೆ ಆಗಬೇಕು. ದೇವರು ನಿನ್ನೊಂದಿಗೆ ಮಾತನಾಡುವಾಗ, ನಿನಗೆ ಇನ್ಸ್ಟ್ರಕ್ಷನ್ ಮಾಡುವಾಗ ನೀನು ಒಬೆಯಲ್ಲ. ಯಾಕೆ ದೇವರು ಇದನ್ನೇ ಹೇಳಿದ್ದಾನೆ, ನಾನು ಯಾಕೆ ಮಾಡಬೇಕು ಎಂಬುದಾಗಿ ದೇವರಿಗೆ ತಿರುಗಿ ಪ್ರಶ್ನೆಯನ್ನ ಕೇಳಿದೆ. ದೇವರು ಪ್ರತಿದಿನ ನಿನ್ನೊಂದಿಗೆ ನೀನು ಕ್ವಾಲಿಫೈ ಮಾಡುವಾಗ, ನೀನು ವಾಕ್ಯವನ್ನು ಓದುವಾಗ, ನೀನು ಪ್ರಾರ್ಥನೆಯನ್ನು ಮಾಡುವಾಗ, ದೇವರು ನಿನ್ನೊಂದಿಗೆ ಮಾತನಾಡುವಾಗ ಆತನು ನಿನಗೆ ಕೊಡುವಂತಹ ಸಿಂಪಲ್ ಇನ್ಸ್ಟ್ರಕ್ಷನ್ ಅನ್ನ ನೀನು ಫಾಲೋ ಮಾಡುವಂತಹ ಮಗನು ಮಗಳ. ನೀನು ಆತನ ಇನ್ಸ್ಟ್ರಕ್ಷನ್ ಅನ್ನ ನೀನು ಫಾಲೋ ಮಾಡಿದಾಗ ನೀನು ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ, ದೇವರ ಬಲವನ್ನು ಕಾಣಲಿಕ್ಕೆ ಸಾಧ್ಯ, ದೇವರ ಅದ್ಭುತ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬಗಳಲ್ಲಿ ಕಾಣಲಿಕ್ಕೆ ಸಾಧ್ಯ. ಅವರ ಸಿಂಪಲ್ ಆದಂತಹ ಇನ್ಸ್ಟ್ರಕ್ಷನ್ಸ್ ಅನ್ನ ಬ್ಲೈಂಡ್ ಆಗಿ ಬಿಲೀವ್ ಮಾಡಿ ಎದುರಿರ್ತಕ್ಕಂಥ ಹಳ್ಳಿಗೆ ಹೋಗಿ ಆ ಒಂದು ಕತ್ತೆಯ ಮರಿಯನ್ನು ತೆಗೆದುಕೊಂಡು ಬಂದ್ರಿಂದ ದೇವರು ನಿನಗೆ ಅನಿಸ್ತಿರ್ಬೇಕು, ದಿಸ್ ಇಸ್ ಅ ವೆರಿ ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಟು ಮೀ ಎಂಬುದಾಗಿ ದೇವರು ನಿನಗೆ ಆ ಸಿಂಪಲ್ ಇನ್ಸ್ಟ್ರಕ್ಷನ್ ಸಹ ನೀನು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಆತನು ಹೇಳುವಂತಹ ವಿಷಯವನ್ನ ನೀನು ನಡೆದಿದ್ದಲ್ಲಿ ದೇವರು ನಿನಗೆ ಆತನು ಅದ್ಭುತ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಹಾಲೆಲೂಯಾ. 21ನೇ ಅಧ್ಯಾಯ 7ನೇ ವಚನ ನೋಡಿ. ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತ್ಕೊಳ್ಳಿ, ತಮ್ಮಲ್ಲಿರುವ ತಮ್ಮ ಬಟ್ಟೆಗಳನ್ನು ಹಾಕಬೇಕು. ತಮ್ಮ ಬಟ್ಟೆಗಳಿರುತ್ತೆ, ಅವರಲ್ಲಿರ್ತಕ್ಕಂತಹ ಬಟ್ಟೆಗಳಲ್ಲ, ಅವರಲ್ಲಿರ್ತಕ್ಕಂತಹ ಜಾಕೆಟ್ ಇರ್ಬೋದು, ಅವರಲ್ಲಿರ್ತಕ್ಕಂತಹ ಮೈ ಮೇಲಿರ್ತಕ್ಕಂತಹ ಬಟ್ಟೆಗಳು ಏನೇ ಇರಬಹುದು ಅದನ್ನು ತೆಗೆದು ಏನು ಮಾಡಬೇಕು, ಆತನ ಮೇಲೆ ಹಾಕಿಬೇಕು, ಆ ಒಂದು ಕತ್ತೆ ಮೇಲೆ ಹಾಕಿಬೇಕು. ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ನಿನ್ನಲ್ಲಿರ್ತಕ್ಕಂಥದ್ದನ್ನ ನಿಮ್ಮಲ್ಲಿ ಮೇಬಿ ಆ ದಿನಗಳಲ್ಲಿ ನೋಡುವಾಗ ಬೇರೆ ರೇರ್ ಕಲೆಕ್ಷನ್ಸ್ ಇರಬಹುದು. ದೇವರು ನಿನ್ನಲ್ಲಿರ್ತಕ್ಕಂಥದ್ದನ್ನ ನೀನು ಆತನಿಗಾಗಿ ಆತನ ಸೇವೆಯನ್ನು ಕೊಡುವುದಾದರೆ ದೇವರು ನಿನಗೆ ಆಶೀರ್ವಾದ